ಕೈಗಾರಿಕಾ ಬೆಂಕಿ ಅವಘಡ, ಸ್ಪರ್ಶ್ ಆಸ್ಪತ್ರೆಯಿಂದ ಯಶಸ್ವಿ ಸಂಘಟಿತ ಚಿಕಿತ್ಸೆ. ಬೆಂಗಳೂರು ಕೈಗಾರಿಕಾ ಬೆಂಕಿ ಅವಘಡಗಳು ಸಂಭವಿಸಿ ಹಲವರು ಪ್ರಾಣಾಂತಿಕವಾಗಿ ಸುಟ್ಟ ಗಾಯಗಳೊಳಗಾಗಿ ಜೀವನ್ಮರಣ ಹೋರಾಟ ನಡೆಸುತ್ತಿರುವಾಗ ಆಸ್ಪತ್ರೆಯ ವಿವಿಧ ವಿಭಾಗಗಳ ತಜ್ಞ ವೈದ್ಯರು, ಶುಶ್ರೂಷಕರ ಸಂಘಟಿತ ಪ್ರಯತ್ನ ಜೀವಗಳನ್ನು ಹೇಗೆ ಕಾಪಾಡಬಹುದು ಎಂಬುದಕ್ಕೆ ಸ್ಪರ್ಶ್ ಆಸ್ಪತ್ರೆಯ ಸಂಘಟಿತ ಚಿಕಿತ್ಸೆ ಉದಾಹರಣೆಯಾಗಿದೆ. ಇತ್ತೀಚೆಗೆ ಫೆಬ್ರವರಿ 1 ರಂದು ಮೈಸೂರು ರಸ್ತೆಯ ಜವಳಿ ವಿನ್ಯಾಸ ಮುದ್ರಣ ಕಾರ್ಖಾನೆಯಲ್ಲಿ ಸಂಜೆ ಸಂಭವಿಸಿದ ಕೈಗಾರಿಕಾ ಅಗ್ನಿ ಅವಘಡದ ನಂತರ ತೀವ್ರವಾಗಿ ಸುಟ್ಟ ಗಾಯಗಳಾಗಿದ್ದ ಐವರಿಗೆ ಸ್ಪರ್ಶ್ ಆಸ್ಪತ್ರೆ ಆರ್ ನಗರದಲ್ಲಿ ಯಶಸ್ವಿ ಚಿಕಿತ್ಸೆ ನೀಡಲಾಗಿದ್ದು, ರೋಗಿಗಳು ಗುಣಮುಖರಾಗಿದ್ದಾರೆ. ಹೆಚ್ಚಿನ ತೀವ್ರತೆಯ ಸಾಮೂಹಿಕ ಅಪಘಾತ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಆಸ್ಪತ್ರೆಯ ಸನ್ನದ್ಧತೆಯನ್ನು ಇದು ತೋರಿಸಿಕೊಟ್ಟಿದೆ. ಬೆಂಕಿ ಅವಘಡವಾದೊಡನೆ ಮೊದಲಿಗೆ ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಹಂತದ ತುರ್ತು ಆರೈಕೆ ನೀಡಿ ರೋಗಿಗಳನ್ನು ಗಂಭೀರ ಸ್ಥಿತಿಯಲ್ಲಿ ಸ್ಪರ್ಶ್ ಆಸ್ಪತ್ರೆ ಆರ್ ನಗರಕ್ಕೆ ವರ್ಗಾಯಿಸಲಾಯಿತು. ಗಾಯಗಳು ತೀವ್ರವಾಗಿದ್ದು ಗಂಭೀರ ಸ್ವರೂಪದ್ದಾಗಿದ್ದವು. ಮುಖ, ಕೈಗಳು ಮತ್ತು ಬೆನ್ನಿನ ಮೇಲೆ ಸುಟ್ಟಗಾಯಗಳಾಗಿದ್ದವು. ಒಬ್ಬ ಗಾಯಾಳು ಉಸಿರಾಟದ ಕೊಳವೆಯಲ್ಲಿ ಶ್ವಾಸನಾಳ ಹೊಗೆ ತುಂಬಿ ಬದುಕುವುದೇ ಕಷ್ಟ ಎಂಬ ಪರಿಸ್ಥಿತಿ ಇತ್ತು. ಗಾಯಾಳುಗಳು ಸ್ಪರ್ಶ್ ಆಸ್ಪತ್ರೆಗೆ ವರ್ಗಾವಣೆಯಾಗುತ್ತಿದ್ದಂತೆ ಸಾಮೂಹಿಕ ಅಪಘಾತ ಮತ್ತು ಸುಟ್ಟ ಗಾಯಗಳ ನಿರ್ವಹಣೆಯ ತಂಡವು ತಕ್ಷಣ ಸಕ್ರಿಯಗೊಂಡು ಕಾರ್ಯಪ್ರವೃತ್ತವಾಯಿತು. ವಿಶೇಷವಾಗಿ ಮೀಸಲಾದ ಐಸಿಯು ಹಾಸಿಗೆಗಳನ್ನು ಸಜ್ಜುಗೊಳಿಸಿತು ಮತ್ತು ಕೆಲವೇ ನಿಮಿಷಗಳಲ್ಲಿ ಬಹುಶಿಸ್ತೀಯ ತಜ್ಞರ ತುರ್ತು ತಂಡವನ್ನು ಒಟ್ಟುಗೂಡಿಸಿತು. ಇದು ತೀವ್ರವಾದ ಸುಟ್ಟ ಗಾಯಗಳನ್ನು ನಿರ್ವಹಿಸಲು ನಿರ್ಣಾಯಕವಾಯಿತು. ಗಾಯದ ತೀವ್ರತೆ ಮತ್ತು ಮುಂದಿನ ಹಂತಗಳ ಕುರಿತು ಕುಟುಂಬಗಳಿಗೆ ಮಾಹಿತಿ ನೀಡುವುದರೊಂದಿಗೆ ಗಾಯಾಳುಗಳನ್ನು ತ್ವರಿತವಾಗಿ ಪರೀಕ್ಷಿಸಿ ಚಿಕಿತ್ಸೆ ಆರಂಭಿಸಿ ದೇಹಸ್ಥಿತಿ ಸ್ಥಿರಗೊಳಿಸಲಾಯಿತು. ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಹಿರಿಯ ಸಮಾಲೋಚಕರಾದ ಡಾ ಗುಣಶೇಖರ್ ಉಪ್ಪಲಪತಿ, ಜೊತೆಗೆ ಸೌಂದರ್ಯ ಮತ್ತು ಪುನರ್ನಿರ್ಮಾಣ ಪ್ಲಾಸ್ಟಿಕ್ ಸರ್ಜರಿ ಹಿರಿಯ ಸಮಾಲೋಚಕ ಡಾ ದೀಪಕ್ ಕೇಲ್ ಅವರೊಂದಿಗೆ ಬಹುವಿಭಾಗೀಯ ತಜ್ಞರು, ಅರಿವಳಿಕೆ ತಜ್ಞರು, ತೀವ್ರ ನಿಗಾ ತಜ್ಞರು, ಸುಟ್ಟ ಗಾಯಗಳ ಚಿಕಿತ್ಸೆಗಾಗಿ ಸನ್ನದ್ಧಗೊಳಿಸಲಾದ ವಿಶೇಷ ತರಬೇತಿ ಪಡೆದ ದಾದಿಯರು, ಪೌಷ್ಟಿಕಾಂಶ ತಜ್ಞರು ಮತ್ತು ಚಿಕಿತ್ಸಕರು. ಈ ಒಂದು ಸಭಾದ ಮುಖಾಂತರ ನಾನು ಹೇಳೋದು ಏನಂತಂದ್ರೆ, ಪ್ರತಿಯೊಬ್ಬರೂ ಪ್ರಿವೆಂಟಿಂಗ್ ಫೈರ್ ಪ್ರಿವೆನ್ಷನ್ಗೆ, ಅದು ಮನೆ ಆಗಿರ್ಬೋದು ಅಥವಾ ಕೆಲಸದ ಪ್ಲೇಸ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಯಾವಾಗ ಬರ್ನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಪರಿಪೂರ್ಣವಾಗಿ ಪ್ರಿಪೇರ್ಡ್ ಆಗಿ ಇರಬೇಕು. ಅದು ಫೈರ್ ಪ್ರಿವೆನ್ಷನ್ಗೆ ಏನು, ಈವನ್ ಮನೆಯಲ್ಲೂ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇಟ್ ವೋಂಟ್ ಕಾಸ್ಟ್ ಮಚ್, ಬಟ್ ವಿ ನೆವರ್ ಥಿಂಕ್ ಅಬೌಟ್ ಇಟ್. ಗೌರ್ಮೆಂಟೇ ಹೇಳೋದು ಅವಶ್ಯಕತೆ ಇಲ್ಲ ನಮಗೆ. ವಿ ಕ್ಯಾನ್ ಕೀಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಟ್ ಹೋಮ್. ಎವ್ರಿಬಡಿ ಕ್ಯಾನ್ ಹ್ಯಾವ್ ಒನ್. ದಟ್ ಈಸ್ ನಂಬರ್ 1. ನಂಬರ್ 2, ಐ ಹ್ಯಾಡ್ ಒನ್ ಸಿಚುವೇಶನ್. ಇದು ಆಲ್ಮೋಸ್ಟ್ 15 years ಆಗಿತ್ತು. ಇಲ್ಲಿ ಮಾರುತಳ್ಳಿ ಹತ್ರ ಒಂದು ಹೈ ರೈಸಸ್ ಬಿಲ್ಡಿಂಗ್ಸ್ ಇದೆ, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್. ಅಲ್ಲಿಂದ ಒಬ್ಬರು ಪೇಷಂಟು ಹ್ಯಾಡ್ ಬರ್ನ್ಸ್. ಟೀ ಏನೋ ಮಾಡೋವಾಗ ಬೆಂಕಿ ಹತ್ಕೊಂಡ್ಬಿಟ್ಟು ಬರ್ನ್ಸ್. ಆ ಟೀ ಮಾಡೋಕ್ಕೆ ಹಾಲಿತ್ತು, ಬಟ್ ಮನೆಯಲ್ಲಿ ನೀರಿರಲಿಲ್ಲ. ಓಕೆ, ಸೊ ದಟ್ ಈಸ್ ಆಲ್ಸೋ ಸಿಚುವೇಶನ್ ವೇರ್ ಯು ಆರ್ ಆನ್ ಫೈರ್, ಬಟ್ ಯು ಡೋಂಟ್ ಹ್ಯಾವ್ ವಾಟರ್ ಟು ಪುಟ್ ಡೌನ್ ದ ಫೈರ್. ಸೊ ಫಾರ್ಚುನೇಟ್ಲಿ ದೇ ಹ್ಯಾವ್ ರೋಲ್ಡ್ ದ ಪೇಷಂಟ್ ಆನ್ ದ ಫ್ಲೋರ್. ಸೊ ದೇರ್ ಆರ್ ಮೆನಿ ವೇಸ್ ಹೌ ಟು ಪುಟ್ ಆಫ್ ದ ಫೈರ್. ಅದನ್ನು ಕಲ್ತ್ಕೋಬೇಕು. ಸೊ ಪ್ರಿಪೇರ್ಡ್ನೆಸ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಡ್ರಿಲ್ಸ್ ಆಗಬೇಕು. ಫೈರ್ ಪ್ರಿವೆನ್ಷನ್, ಫೈರ್ ಮ್ಯಾನೇಜ್ಮೆಂಟ್, ಹೌ ಟು ಪುಟ್ ಆಫ್ ದ ಫೈರ್, ಇದೆಲ್ಲ ಬಂದು ಜನಗಳು ಕಲ್ತ್ಕೋಬೇಕು ಜವಾಬ್ದಾರಿಯಿಂದ. ಒಂದು. ಎರಡನೇದು, ಇನ್ ಕೇಸ್ ಫೈರ್ ಆಗೋಯ್ತು ಅಂತಂದ್ರೆ, ವೆದರ್ ಇಟ್ ಈಸ್ ಅ ಫೈರ್ ಆರ್ ಹಾಟ್ ವಾಟರ್, ಹಾಟ್ ಆಯಿಲ್ ಆರ್ ಕೆಮಿಕಲ್ ಬರ್ನ್ಸ್, ಯಾವುದೇ ಆದ್ರೇನು ಇಮ್ಮಿಡಿಯೇಟ್ ಆಗಿ ಕೋಲ್ಡ್ ವಾಟರ್ ಪೋರ್ ಮಾಡಬೇಕು. ಎಷ್ಟಾದ್ರೆ ಅಷ್ಟು ಕೋಲ್ಡ್ ವಾಟರ್ ಪೋರ್ ಮಾಡಬೇಕು. ಅಥವಾ ಅಂಡ್ ಅದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಪ್ಲೇಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್, fire you can put off later, but you have to come out of that place, because more than the fire, most of the people die because of the carbon monoxide, carbon dioxide poisoning. ಅದು ಏನು ಸ್ಮೋಕ್ ತಗೊಳ್ತಾರೆ ಅದರೆಲ್ಲ. ಸೊ ದಟ್ ಈಸ್ ಹೌ ಮೋಹನ್ ಅಂಡ್ ಆಲ್ ಹಿಸ್ peers have survived, because they immediately ran out. ಓಕೆ, ಹಂಗಾಗಿ ಇವತ್ತು ಅವ್ರನ್ನ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಸೊ they should first and foremost is break the windows and break the door and come out. And one more thing, recently, whatever the indoor incident, what has happened, a lot of people are going for this electronic ಒಂದು ಇನ್ಫೆಕ್ಷನ್ ಆಗದೆ ಈ ಎಲ್ಲ ಪೇಷಂಟ್ಸನ್ನು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಮುಖಾಂತರ ನಾನು ಜನತೆಗೆ ಕೇಳ್ಕೊಳ್ಳೋದು ಏನಂತಂದರೆ,
ಸ್ಕಿನ್ ಬ್ಯಾಂಕಿಗೆ ಚರ್ಮದಾನ ಮಾಡಿ ಆ ಥರ ಮಾಡೋದ್ರಲ್ಲಿ ಈ ಥರ ಪೇಷಂಟ್ಸ್ನ ನಾವು ಸೇವ್ ಮಾಡ್ಬೋದು. ಅದು ನೀವು ಚರ್ಮದಾನ ಮಾಡಿಲ್ಲ ಅಂತಂದರೆ ನಮಗೆ ಮೊದಲನೇ ವಾರದಲ್ಲಿ ಬೇಕಾಗಿರೋ ಚರ್ಮ ಸಿಗಲ್ಲ. ಅಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸೇವ್ ಮಾಡೋದು. ಮತ್ತು ಏನೇ ಬರ್ನ್ ಆಯಿತು ಅಂತಂದ್ರೂ ಮೋರ್ ದೆನ್ 30% ಆ ಥರ ಬರ್ನ್ಸ್ ಆದಾಗ ನೀವು ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತೌಟ್ ಡಿಲೇ ಟ್ರೀಟ್ಮೆಂಟ್ ಮಾಡಿಕೊಂಡು, ಎಸ್ಪೆಷಲಿ ಫೇಶಿಯಲ್ ಬರ್ನ್ಸ್ ಎಲ್ಲ ಆದಾಗ ಕ್ರಿಟಿಕಲ್ ಕೇರ್ ಸಪೋರ್ಟ್ ಎಲ್ಲ ಚೆನ್ನಾಗಿರೋ ಆಸ್ಪತ್ರೆಗೆ ಸೇರಿಕೊಂಡು ಸರಿ ಮಾಡಿಸ್ಕೊಳ್ಳಿ. ಸೊ ಇದು ಮತ್ತು ಮಾಸ್ ಕ್ಯಾಶುಯಾಲಿಟಿ ಆ ಥರ ಏನಾದರೂ ಆದಾಗ ಆ ಥರ ಹಾಸ್ಪಿಟಲ್ಸ್ ಯಾವುದು ಮಾಸ್ ಕ್ಯಾಶುಯಾಲಿಟಿ ಪ್ರಿಪೇರ್ಡ್ ಆಗಿರ್ತಾರೋ ಅಂಥ ಹಾಸ್ಪಿಟಲ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಬೆಟರು. ಇನಿಷಿಯಲ್ ಆಗಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೇನು ಇಲ್ಲಿ ಗೋಲ್ಡನ್ ಅವರ್. ಇನ್ನೊಂದು ಏನಂತ ನಾನು ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ ಈಸ್ ದಟ್ ನಾಟ್ ಸರ್ಪ್ರೈಸ್ಡ್ ಥಿಂಕಿಂಗ್ ದಟ್ ಸ್ಪರ್ಶ ಹಾಸ್ಪಿಟಲ್ RR ನಗರ್ ಅಲ್ಲಿ ಇರೋದು ಇಟ್ ಈಸ್ ಎನ್ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂತಂದರೆ ನೈಸ್ ರೋಡಿಂದ ಜಸ್ಟ್ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದ ಹಾಸ್ಪಿಟಲ್ ಫ್ರಮ್ ನೈಸ್ ರೋಡ್. ಆ್ಯಂಡ್ ದಿಸ್ ನೈಸ್ ರೋಡ್ ಈಸ್ ಕನೆಕ್ಟೆಡ್ ಟು ಆಲ್ ದ ರೇಡಿಯಲ್ ಆರ್ಟೀರಿಯಲ್ ರೋಡ್ಸ್. ನಮಗೆ ಆ ಕಡೆ ಹೊಸೂರು ರೋಡಿಂದ ಹಿಡಿದು ಮತ್ತು ಬನ್ನೇಘಟ್ಟ ರೋಡ್, ಕನಕಪುರ ರೋಡ್, ಮತ್ತು ಮೈಸೂರು ರೋಡ್, ಮತ್ತು ತುಮಕೂರು ರೋಡ್, ಮಾಗಡಿ ರೋಡ್, ಇದೆಲ್ಲನೂ ನೈಸ್ ರೋಡಿಗೆ ಸೇರುತ್ತೆ. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡು, ನೈಸ್ ರೋಡ್ದೇ ಎಕ್ಸ್ಟೆನ್ಷನ್ ಇಲ್ಲಿ RR ನಗರಿಗಿದೆ. ಸೊ ಹಾಗಾಗಿ ದ ಟೈಮ್ ಸೇವ್ಡ್, ಈ ಟ್ರಾಫಿಕಲ್ಲಿ ಸಿಗಾಕೊಂಡು ಆ ಥರ ಪ್ರಾಬ್ಲಮ್ ಇಲ್ಲದೆ they can reach safely, and all these industrial places which are located on Mysore Road or Kanakpura Road, Hosur Road and Tumkur Road, and there are many industrial hubs. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well. That much confidence I can give. Time waste ಮಾಡೋ ಬದಲು as early as possible they can go to a tertiary center where plastic surgeons are available, multidisciplinary team is available. As early as possible if they come, that whatever golden hour where we can manage the patient without having any other further complications. Within 2 hours, if they can come, what happens is if you go to too many places, there are chances that infection can enter. And then you may come here, we may take very good barrier nursing and all that, but still infection is already there in the wound. So hangagi, it's better come straight away if you can come. Otherwise, if you go to nearby place for first aid, getting a IV line, ಏನಾಗುತ್ತೆ ಅಂತಂದರೆ ಒಂದು 2-3 hours ಕಳ್ಕೊಂಬಿಟ್ರೆ ಬಾಡಿನಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ಮತ್ತು IV ಲೈನ್ ತೊಗೊಳ್ಳೋದು ಕಷ್ಟ. ಮತ್ತು ಅದಕ್ಕೆ ಒಂದು ಸಣ್ಣ ಆಪ್ರೇಷನ್ ಮಾಡಿ IV ಲೈನ್ ಹಾಕಬೇಕಾಗತ್ತೆ. ಬಟ್ ಅದು ನಾವು ಮಾಡ್ತೀವಿ, ದಟ್ಸ್ ನಾಟ್ ಸೆಂಟ್ರಲ್ ಲೈನ್ ಹಾಕ್ತೀವಿ, ವೇನಸ್ ಕಟ್ ಡೌನ್ ಮಾಡ್ತೀವಿ. ಬಟ್ ಆದಷ್ಟು ಫ್ಲೂಯಿಡ್ ಇಂಟೇಕ್, ಎಲೆಕ್ಟ್ರೋಲೈಟ್ಸ್ ಇಂಟೇಕ್, ಈ ಥರ ಬರೋ ದಾರಿನಲ್ಲೂ ಎಲೆಕ್ಟ್ರೋಲೈಟ್ಸ್ ತೊಗೋಬೇಕು. ಎಷ್ಟಾದರೆ ಅಷ್ಟು ಕುಡಿತಾ ಇರಬೇಕು ಇಫ್ ದೇ ಕ್ಯಾನ್ ಡ್ರಿಂಕ್. ಮತ್ತು ಬರೋಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಡಿಹೈಡ್ರೇಷನ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಆದಷ್ಟು ಬೇಗ ಬಂದರೆ ಬೆಟರ್. ಎಸ್ಪೆಷಲಿ ಏರ್ವೇ ಬರ್ನ್ಸ್ ಆದಾಗ ವಿತಿನ್ 1 hour ಬಂದರೆ ಬೆಟರ್. ಯಾಕಂದರೆ ಲೇಟ್ ಆಯಿತು ಅಂತಂದರೆ ಟ್ಯೂಬ್ ಹಾಕೋದು ಕಷ್ಟ ಆಗುತ್ತೆ. ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿಬಿಡುತ್ತೆ, ಟ್ಯೂಬ್ ಹೋಗೋಕ್ಕೂ ಜಾಗ ಇರೋದಿಲ್ಲ.